Hello, this is day 15, the Pushkar, rain ruining everything. ಬೆಳಗ್ಗೆ 5:20ಗೆ ನಮ್ಮ ಟೈಮ್ ಇದೆ. ಇಲ್ಲಿಂದ ನಾವೆಲ್ಲ ಪ್ಯಾಕಪ್ ಮಾಡ್ಕೊಂಡು ಗಾಡಿಗೆಲ್ಲ ಲೋಡ್ ಮಾಡಿವಿ. ಪಾಪ ಹುಡುಗ ನಮ್ಗೆ ಭಾಳ ಹೆಲ್ಪ್ ಮಾಡಕತ್ತಿದ್ದ. ಇದಾದ್ಮೇಲೆ ಇಲ್ಲಿಂದ ನಾವು ಹೋಗ್ತೀವಿ ಜೈಪುರ್. ಸಿಗಮಂತಲ್ಲಿ ಜೈಪುರದಾಗ ಏನೇನು ಮಾಡ್ತೀವಿ ಎಲ್ಲ ಹೋಗ್ಬೇಕಾಗಲ್ಲ ದಾರಿದಾಗ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಬಾಯ್, ಸಿ ಯು ಸೂನ್. ಬೆಳಗ್ಗೆ ಆಲ್ಮೋಸ್ಟ್ ನಮ್ಗೆ ಏನಂದರೆ ಟೈಮು 8 ನೋಡ್ಬೋದು. ನಾನು ಬಿಟ್ಟಿನಿ 5:30, 6:30, 7:30, 8 ತನಕ. ಸೊ ಇಲ್ಲಿ ಬಂದಮೇಲೆ ಈ ರೇಂಜಿಗೆ ಮಳೆ ಬಿಡ್ಲಾಗ್ತದೆ. ಇಲ್ಲಿ ಜಸ್ಟ್ ಸ್ವಲ್ಪ ಲೈಟಾಗಿ ಚಾಲು ಆಗಿರ್ತಾನೆ. ಸೊ ಏನಾದ್ರು ಚಹಾ ಅಥವಾ ನಾಷ್ಟ ಏನಾದ್ರು ಮಾಡಿದ್ರೆ ಅಂತ ನಿಲ್ಲಿಸಿದೆ. ಸೊ ಹಿಂಗೆ ಸ್ಟಾರ್ಟ್ ಆಗಿದೆ ಈಗ ಮಳೆ. ಸೊ ನಾಷ್ಟ ಚಹಾ ಮಾಡೋಕೆ ನನಗೊಂದು ½ ಗಂಟೆ ಆಗ್ತದೆ. ನೋಡೋಣ ಏನೇನಾಗುತ್ತೆ, ಏನೇನಿಲ್ಲ, ಮಳೆ ನಿಂದಿರ್ತಾನಿಲ್ಲ ಅಂತ ನೋಡೋಣ. ಮುಗಿಸ್ತಾ ಇದ್ದ ಇಲ್ಲಿಂದ ವಾಪಸ್ ನಾವು ಹಾಕಿರ್ತೀನಿ ಅದನ್ನ ವಿಡಿಯೋ. ಸೊ ಸ್ಟೇ ಟ್ಯೂನ್ಡ್, ಬಾಯ್ ಆ್ಯಂಡ್ ಸಿ ಯು ಸೂನ್. ಇದು ನಮ್ಮದು ಚೋಲೆ ಭಟೂರೆ ಅಂತ. ಸೊ ಇದು ಚೋಲೆ ಭಟೂರೆ ಇದೆ, ಟೇಸ್ಟ್ ಮಾಡ್ಕಮ್ಮ. ಲೈಕ್ ಚಲೋ ಆದಂತನ ಫೀಲ್ ಬರಲ್ಲ ಅಂತದ. ಮಳೆ ನೋಡ್ರಿ ನಾ ಕಮ್ಮಿ ಆಗೋದು. ಹೆವಿ ಅಂದರೆ ಹೆವಿ ಹೊಂಟದ ಮಳೆ. ನಿಂದ್ರಿಸಿದ್ದೆ ಬೆಸ್ಟ್ ಆಯ್ತು ಆ್ಯಕ್ಚುಲಿ ನನಗೆ. ಇಲ್ಲ ಅಂತಂದ್ರೆ ನೋಡ್ರಿ ಈ ಥರ ಹೆವಿ ಮಳೆ ಅದ. ಸೊ ಇಷ್ಟು ತಿಂದು ಆಮೇಲೆ ವ್ಯವಸ್ಥೆ ಮಾಡ್ಬೇಕಿನ್ನ ಏನೇನು ಮಾಡ್ಬೇಕಂತೇಳಿ ಒಂದು ವಾಟರ್ ಬಾಟಲ್ ತರಿಸ್ತೀನಿ, ವಾಟರ್ ಫಿಲ್ ಮಾಡ್ಕೋಬೇಕು. ಸೊ ಆಮೇಲೆ ಹಿಂಗೆ ಮಳೆ ಇತ್ತಪ್ಪ ಅಂದ್ರೆ ಒಂದು ಸ್ವಲ್ಪ ನಿಂದ್ರಲೇಬೇಕು. ಎನಿ ಕಾಸ್ಟ್ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಆಲ್ರೆಡಿ ನಾನು ಶೂಸ್ದಾಗ ನೀರು ಹೊಂಟವ. ರೇನ್ ಜಾಕೆಟ್ ಹಾಕೊಂಡ್ರು, ರೇನ್ ಪ್ಯಾಂಟ್ ಹಾಕೊಂಡ್ರು ಅದು. ಯಾಕಂದರೆ ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಮ್ಯಾಲೆ ಬಂದು ಇದಲ್ಲ ಆಗ್ತದ. ನೋಡೋಣ ಈಗ ಏನಾಗುತ್ತೆ ಏನಿಲ್ಲ ಅಂತೀವಿ. ಈಗ ಊಟ ನಾಷ್ಟ ಆದ್ಮೇಲೆ ಹೇಳ್ತೀನಂತ. 8 ಗಂಟೆಗೆ ನಿಂತವ್ರು, ಇಲ್ಲಿ 10:30 ಆಯ್ತು. ಸೊ ಏನೋ ಇಲ್ಲಿ ನೋಡ್ಬೋದು ಈ ಥರ ಏನೋ ಮಳೆ ಅದ. ಹೆವಿ ಅಂದರೆ ಹೆವಿ. ಈಗ ಒಂದು ಸ್ವಲ್ಪ ಏನೋ ಕಮ್ಮಿ ಆಗ್ಯದ. ನೋಡ್ತೀನಿ ಇನ್ನೊಂದು 20-25 ನಿಮಿಷ, ಒಂದು 11 ತನಕ ನೋಡಿ ರೇನ್ ಜಾಕೆಟ್ ಅದು ಹಾಕೊಂಡು ಸೀದಾ ಇಲ್ಲಿಂದ ಹೋಗ್ಬೇಕಂತದ. ಯಾಕಂದ್ರೆ ಇಷ್ಟೊತ್ತಿಗೆ ನಾನು ಆಲ್ರೆಡಿ ಇನ್ನೂ 200 ಕಿಲೋಮೀಟ್ರ್, ಲೈಕ್ ಇನ್ನೊಂದು 2-2.5 ತಾಸು ಜರ್ನಿ ಅದ. ಸೊ ನೋಡಮ್, ಹೈವೇ ಅದಂತ. ಬಟ್ ಈ ಥರ ಮಳೆ ಅದ, ಬೂಟ್ನ ನೀರು ಹೋಲಾಗತ್ತವ, ಹಿಡ್ದಂಗಲಾಗತ್ತದ ಗಾಡಿ ಕೈ ಬರ್ತಾವ. ಸೊ ಸ್ಟಿಲ್ ವೇಟ್ ಮಾಡಿ ನೋಡಮಂತ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸೊ ಮಳೆ ಏನು ನಮ್ಗೆ ನಿಂದ್ರಂಗೆ ಕಾಣವಲ್ತು. ಹಾಗಾಗಿ ಇಲ್ಲಿ ಸುಮ್ಮನೆ ನಿಂದ್ರೆ ಸರಿಯಲ್ಲ ಅಂತ ಹೇಳ್ಗಿಸಿಂದು ನೋಡ್ಬೋದು. ರೇಂಜ್ ಜಾಕೆಟೆಲ್ಲ ಹಾಕೊಂಡು ವಾಪಸ್ ನಾನು ರೆಡಿ ಆಗಕ್ಕೆ ಹೋಗ್ಬೇಕಂತ. ಸೊ ಇಲ್ಲಿಂದ ಸೀದಾ ಪುಷ್ಕರ್ಗೆ ಹೋಗಿ ಇವತ್ತು ಸ್ಟೇ ಮಾಡ್ಬೇಕಂತ ಮಾಡೀನಿ. ಇನ್ನೊಂದು 60 ಕಿಲೋಮೀಟ್ರ್ ಆಗಿ ಇಲ್ಲಿಂದ ರೀ. ಯಾಕಪ್ಪ ಅಂತಂದರೆ ಪುಷ್ಕರಲ್ಲಿ ಅದೊಂದು ಬ್ರಹ್ಮ ಟೆಂಪಲ್ ಅಂತ ಅದ. ಆಮೇಲೆ ನಾಳೆ ಸ್ವಲ್ಪ ಅಜ್ಮೀರ್ ಅದೊಂದು ಸ್ವಲ್ಪ ಎಲ್ಲ ತಿರುಗಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ಸುಮ್ಮನೆ ವೇಸ್ಟ್ ಅದು ಯಾಕೆ ಇದು ಮಾಡ್ಬೇಕಂತೇಳಿ. ಸೊ ಅದೊಂದು ಮುಗಿಸ್ಕೊಂಡು ಅಲ್ಲಿಂದ ನಾಳೆ ಹೋಗ್ತೀವಿ ಜೈಪುರ್ಗೆ. ಜಸ್ಟ್ 2 ಅವರ್ ಜರ್ನಿ ಅದ ಜೈಪುರ. ಸೊ ಸಿಗಮಂತ, ಸ್ಟೇ ಟ್ಯೂನ್ಡ್ ಆ್ಯಂಡ್ ಬಾಯ್. ಟೈಮ್ ನೋಡ್ರಿ ಆಲ್ರೆಡಿ ಈಗ 1 ಆಗ್ತದ. 1ಕ್ಕೆ ಈ ಥರ ಫಾಗ್ ಅದೆಲ್ಲ ಅದ. ಇಂಥದ್ರದಾಗ ಮಳೆ ಗಾಡಿ ಓಡಿಸ್ಕೊಂಡು ನಾವು ಹೊಂಟೀನಿ ಹುಚ್ಚರಂಗೆ. ಆಮೇಲೆ ಇದೀಗ ಶೂಸ್ದಾಗ ನೀರು ಹೊಂಟವು ಇದ್ರಾಗಿ ಹಿಂಗೆ ಮೇಲಾಗಿ ಪ್ಯಾಂಟ್ ಮೇಲಾಗಿ. ಸೊ ಅದು ಪ್ರಾಬ್ಲಮ್ ಆಗತ್ತದ. ಸೊ ನೋಡೋಣ ಈಗ ಎಷ್ಟು ಜಲ್ದಿ ಆಗುತ್ತೆ ಜಲ್ದಿ ಸ್ವಲ್ಪ ಈ ಕಡೆ ಅಜ್ಮೀರ್ ಕಡೆ ರೂಮ್ ಮಾಡ್ಕೊಂಡು ಅಲ್ಲೆಲ್ಲ ಸುತ್ತಾಡ್ಕೊಂಡು ನೆಕ್ಸ್ಟ್ ನಾಳೆ ಬೆಳಗ್ಗೆ ಹೋಗ್ಬೇಕಂತದ್ದು ಇಲ್ಲಿಂದ. ಸಿಗಮಂತ, ಸ್ಟೇ ಟ್ಯೂನ್ಡ್ ಆ್ಯಂಡ್ ಬಾಯ್. ಈಗ ಟೈಮ್ ಆಲ್ಮೋಸ್ಟ್ 2:30 ಆಗಿದೆ ನಮ್ಮದು. 2:40 ಆಗ್ಲತ್ತದ. ಇಲ್ಲಿಂದ ನಾವು ಹೊಂಟಿವಿ ಬ್ರಹ್ಮ ಟೆಂಪಲಿಗೆ ಬೈ ವಾಕ್. ಸೊ ಇಲ್ಲಿಂದ ಬ್ರಹ್ಮ ಟೆಂಪಲ್ ಮುಗಿಸ್ಕೊಂಡು ಅಲ್ಲಿ ಅದೊಂದು ಪುಷ್ಕರ್ ಲೇಕ್ ಅದೊಂದು ನೋಡ್ಕೊಂಡು ಅಲ್ಲಿಂದ ಇನ್ನೊಂದು ಬೇರೆ ಏನು ಸೀನ್ಸ್ ಅವು ನೋಡ್ಕೊಂಡು ಸಿಗಮಂತ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಿ ಯು ಸೂನ್. ಬ್ರಹ್ಮ ಮಂದಿರ, ಬ್ರಹ್ಮ ಮಂದಿರ ಎಲ್ಲ ಈಗೇನು ಬಂದಾಗ 3 ಗಂಟೆಗೆಲ್ಲ ಚಾಲೂ ಮಾಡ್ತಾರಂತ. ಸೊ ಇದಕ್ಕೆ ಆಮೇಲೆ ಬರ್ತೀವಿ ತಕ್ಷಣ ಬೇರೆ ಏನಾದರೂ ನೋಡ್ಕೊಳಕ್ಕೆ ಹೋಗ್ತೀವಿ ಅಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್ ಆ್ಯಂಡ್ ಸಿ ಯು ಸೂನ್. ನರ್ಸಿಂಗ್ ಟೆಂಪಲ್ ಅಂತೇಳಿ ಇದು ಬ್ರಹ್ಮ ಟೆಂಪಲ್ಕಿನ ಹಿಂದದ. ಸೊ ಇಲ್ಲಿಂದಾನೆ ನಾವೇನಂದ್ರೆ ಕಡೆ ಮುಂದೋಗಿ ರೈಟ್ ಸೈಡ್ ತೊಗೊಂಡ್ರೆ ನಮಗೆ ಲೇಕ್ ಸಿಗ್ತದೆ. ಸೊ ಇದೆಷ್ಟು ಹೋಗಮಂತ ಇಲ್ಲಿ. ಅಲ್ಲಿ ಒಳಗೆಲ್ಲ ಮೊಬೈಲ್ಸ್ ಯಾವ ಅಲೋ ಇಲ್ಲ. ಬಟ್ ಮೇಂಟೆನೆನ್ಸ್ ಅಂತ ಏನಿಲ್ಲ ಅದ. ಬಟ್ ಒಂದು ಇದ್ರಾಗ ಲೈನ್ಸ್ ಜಾಸ್ತಿ ಅದ ಲೈನ್ಗೇನು ಹಂಗಾಗಿ. ಸೊ ಈ ಕಡೆ ಹೊಂಟಿವಿ ಸಿಗಮಂತ.
ಇವೆಲ್ಲ ಅರವಳಿ ಹಿಲ್ಸ್ ನೋಡ್ಬೋದು. ಟೈಮ್ ಎಷ್ಟಾಗಿದೆ ಅಂದರೆ ಆಲ್ರೆಡಿ 3:02 ಆಗ್ಯದ. 3:02 ಆಗ್ಯದ. ಸೊ ಈ ಥರ ಏನೋ ಕ್ಲೌಡಿ ಇದಾದ. ಆಮೇಲೆ ಫಾಗ್ಸ್. ಇದು ಸೊ ದಿಗಂಬರ್ ಜೈನ್ ಟೆಂಪಲ್ ಅಂತ. ಇಲ್ಲಿ ನಾನು ಹೋಗಲ್ಲ, ಜಸ್ಟ್ ರೆಫರೆನ್ಸಿಗೆ ನಿಮ್ಮ ಸಲಕ್ಕೆ ತೊಗೊಂಡಿನಿ ವಿಡಿಯೋ. ಸೊ ಅಷ್ಟೇ. ಇಲ್ಲಿಂದ ವಾಪಸ್ಸಿಗೆ ನಾನು ಹೊಂಟೀನಿ ರೂಮ್ ಕಡೆಗೆ. ಸೊ ನೋಡೋಣ ಈಗ ಮತ್ತೆ ಇನ್ ಕೇಸ್ ಏನಾದರೂ ತಿನ್ನಂಗಾಯ್ತು ಅದು ಏನೋ ತೊಗೊಂಡಿದ್ರೆ ತೊಗೊಂಡು ಹೋಗ್ತೀನಿ ಅಂತ. ಮತ್ತೆ ಸಿಗಮ್ಮ ಆಮೇಲೆ. ಸೊ ಸ್ಟೇ ಟ್ಯೂನ್ಡ್, ಬಾಯ್. ಸೊ ಇವತ್ತಿಂದು ಪೂರ್ತಿ ದಿನ ಆಲ್ಮೋಸ್ಟ್ ವೇಸ್ಟ್. ಗಾಡಿ ಲೆಚ್ಚಿದಷ್ಟೇ ಅದ. ಸೊ ಈಗ ಇಲ್ಲಿ ಇಷ್ಟು ಇದನ್ನು ತೊಗೊಂಡೋಗಿ ಇಲ್ಲಿಂದ ನಾವು ಹೋಗ್ತೀವಿ ಏನಾದ್ರು ತಿಂತ ವಾಪಸ್ ರೂಮ್ ಕಡೆ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಬಾಯ್. ಏನೂ ಸಿಗ್ಲಾರ್ದಕ್ಕೆ ಏನಂದರೆ ಬರೀ ಜಸ್ಟ್ ಸ್ನ್ಯಾಕ್ಸ್ ಅಂತೀವಿ. ಸ್ನ್ಯಾಕ್ಸ್ ತಂದು ಇಲ್ಲಿಂದ ಇದಿಷ್ಟು ಸ್ನ್ಯಾಕ್ಸ್ ಅಂದ್ಕೊಂಡು ನೋಡ್ಬೋದು. ಈಗ ನಾನು ವಾಪಸ್ ಇದಿಷ್ಟು ತಂದು ಒಂದು ಹಾಫ್ ಆನ್ ಅವರ್ ಮೂವಿ ಅದು ನೋಡ್ಕೊಂಡು ಅಲ್ಲಿಂದ ಹೋಗ್ತೀವಿ ಮಲ್ಕೊಳಕ್ಕೆ. ಆಲ್ಮೋಸ್ಟ್ ಎಲ್ಲ ಪ್ಯಾಕ್ಡ್ ಅದ. ಇದೆಲ್ಲ ನಾಳೆ ನಾನು ಯೂಸ್ ಮಾಡ್ಕೊಳ್ಳೋದು ಹೋಗೋದು. ಅದು ಪ್ಯಾಕ್ ಅದ. ಬರೀ ಜಸ್ಟ್ ಈಗ ನಾನು ಹಾಕೊಂಡಿರೋದೊಂದು ಡ್ರೆಸ್ ಇಷ್ಟೇ ಫುಲ್ ಮಾಡಿ ಅದಷ್ಟು ಪ್ಯಾಕ್ ಮಾಡ್ಕೊಂಡ್ರೆ ಮುಗೀತು. ಅದೊಂದು 10 ನಿಮಿಷ ಕೆಲಸ ನಾಳೆ. ಸೊ ಹಾಗಾಗಿ ಏನೂ ಜಾಸ್ತಿ ಇದಿಲ್ಲ. ಸೊ ಸ್ಟೇ ಟ್ಯೂನ್ಡ್, ಬಾಯ್ ಆ್ಯಂಡ್ ಗುಡ್ ನೈಟ್. ದ ಡೇ ಎಂಡ್ಸ್ ಹಿಯರ್.